ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರು ಹಾಗೂ ಕ್ಷೇತ್ರದ ಅಧ್ಯಕ್ಷರಾದ ದಯಾನಂದ ಮೂರ್ತಿ ಮತ್ತು ಜೆಡಿಎಸ್ ಮುಖಂಡರಾದ ಶ್ರೀ ರಾಜಣ್ಣ ಹಾಗೂ ಜೆಡಿಎಸ್ ಮುಖಂಡರಾದ ವೀರೇಶ್ ಹಾಗೂ ಜೆಡಿಎಸ್ ಪಕ್ಷದ ವಕ್ತಾರ ದೇವರಾಜ್, ಜಿಬಿಯ ಆಕಾಂಕ್ಷಿ ಮುಖಂಡರಾದ ಶಿವಕುಮಾರ್ ಬಾಬಿ ಹಾಗೂ ಎಂ ಶ್ರೀನಿವಾಸ್ ಹಾಗೂ ಕ್ಷೇತ್ರದ ವಾರ್ಡ್ ಅಧ್ಯಕ್ಷರು ಹಾಗೂ ಮಹಿಳಾ ಮುಖಂಡರು ಮತ್ತು ಕ್ಷೇತ್ರದ ಜೆಡಿಎಸ್ ಅಪಾರ ಕಾರ್ಯಕರ್ತರ ಉಪಸ್ಥಿತಿಯಲ್ಲಿ ಕುರುಬ್ರಹಳ್ಳಿ ವೃತ್ತದಲ್ಲಿ ದೇವೇಗೌಡ ರವರ ಬೃಹತ್ ಕಟೌಟ್ ನಿಲ್ಲಿಸಿ ಕೇಕ್ ಕತ್ತರಿಸಿ ಸಾರ್ವಜನಿಕರಿಗೆ ಸಿಹಿ ವಿತರಿಸಿದರು. ಈ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರು ಮಾಜಿ ಪ್ರಧಾನಿ ಎಚ್. ಡಿ. ದೇವೇಗೌಡ ರವರ ದೇಶಕ್ಕೆ ನೀಡಿದ ಸೇವೆ ಹಾಗೂ ರಾಜ್ಯಕ್ಕೆ ನೀಡಿದ ಕೊಡುಗೆ ವಿಚಾರವಾಗಿ ಮುಖಂಡರು ಸುದ್ದಿಗಾರರೊಂದಿಗೆ ಮಾತನಾಡಿ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. 94ನೇ ಮಾಜಿ ಪ್ರಧಾನಿ ದೇವೇಗೌಡ ರವರ ಜನ್ಮದಿನದ ಪ್ರಯುಕ್ತ ಜೆಡಿಎಸ್ ಯುವ ಘಟಕ ವತಿಯಿಂದ ಸಾರ್ವಜನಿಕರಿಗೆ ನಗು ಉಪಹಾರ ವಿತರಿಸಿದರು. ಇದೇ ಸಂದರ್ಭದಲ್ಲಿ ಯುವ ಘಟಕ ಅಧ್ಯಕ್ಷ ಅಭಿ ರವರು ಮಾತನಾಡಿ ಮುಂಬರುವ ದಿನಗಳಲ್ಲಿ ಪ್ರಾದೇಶಿಕ ಪಕ್ಷ ಅಧಿಕಾರ ರಾಜ್ಯದಲ್ಲಿ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇವತ್ತಿನ ದಿನ ಒಂದು ಬಹಳ ವಿಶೇಷವಾದ ದಿನ. ಯಾಕಂದ್ರೆ ರಾಜಕೀಯದಲ್ಲಿ ಸುಮಾರು ಜನ ಹಲವಾರು ಬರ್ತಾರೆ, ಹಲವಾರು ಜನ ಹೋಗ್ತಾರೆ. ಆದ್ರೆ ಅದರಲ್ಲಿ ಕೇವಲ ಒಂದು ನಕ್ಷತ್ರಗಳು ಮಾತ್ರ ಒಂದು ಕಣ್ಣಿಗೆ ಕಾಣುವಂತ ಆ ನಕ್ಷತ್ರ ಅಂದ್ರೆ ದೇವೇಗೌಡ್ರೆ. ಈ ದಿನ ಅವರ ಜನ್ಮಾಚರಣೆಯನ್ನು ನಾವು ನಮ್ಮ ಕ್ಷೇತ್ರದಲ್ಲಿ ಬಹಳ ಒಂದು ಚಿಕ್ಕದಾದ್ರೂ ಸರಳತೆಯಿಂದ ಒಂದು ಆಚರಣೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಗೆ ಅದೊಂದು ಭಾಗ್ಯನೇ ಅಂತ ಅನ್ಕೋಬೇಕು. ಈಗ ಏನಪ್ಪಾ ಅಂದ್ರೆ ಬಡ ಕುಟುಂಬದಿಂದ ಬಂದಂತ ಒಬ್ಬ ಏಕೈಕ ನಮ್ಮ ಕನ್ನಡಿಗ ಒಂದು ರಾಷ್ಟ್ರ ಕಂಡ ಒಂದು ಏಕೈಕ ವ್ಯಕ್ತಿ ದೇವೇಗೌಡರು. ಯಾವುದೇ ಆಗ್ಲಿ ಅವರು ಪ್ರತಿಯೊಂದು ಜನರಿಗೂ ಸಮಾನತೆ ಸಿಗಬೇಕು ಅನ್ನೋದೊಂದು ಅವರ ನೆಟ್ಟು ಉದ್ದೇಶ ಆಗಿದೆ. ಹಾಗೆ ನಾಡು ಜಲ ಭಾಷೆಗಾಗಿ ಏನೇ ಒಂದು ಕುಂದುಕೊರತೆ ಬಂದಾಗ ಎದ್ದು ನಿಲ್ಲುವಂತ ಏಕೈಕ ಒಬ್ಬ ಗಂಡು ಮೆಟ್ಟಿದ ನಾಡಲ್ಲಿ ಒಬ್ಬ ವ್ಯಕ್ತಿ ಅಂದ್ರೆ ಅದು ದೇವೇಗೌಡ್ರೆ ಅಂತ ನಾನು ಹೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಅದರಲ್ಲೂ ಈ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರ ಹಿಂದೆ 2014ರಲ್ಲಿ ನಮ್ಮ ಏನು ಒಂದು ಆಡಳಿತ ಇತ್ತು ಈ ಕ್ಷೇತ್ರದಲ್ಲಿ, ಈಗ ಮುಂದೆ ಬರ್ತಕ್ಕಂತ ದಿನಗಳಲ್ಲೂ ಸಹ 2028ಕ್ಕೆ ಈ ಕ್ಷೇತ್ರದಿಂದ ಒಬ್ರು ನಾವು ಕುಮಾರಣ್ಣ ದೇವೇಗೌಡರು ಸೂಚನೆ ಮಾಡಿದ್ರೆ ಅವ್ರನ್ನ ಗೆಲ್ಸ್ಕೊಡೋದ್ರಲ್ಲಿ ಸಂಶಯನೇ ಇಲ್ಲ. ಯಾಕಂದ್ರೆ ಈ ಭಾಗದಲ್ಲಿ ಜೆಡಿಎಸ್ ಮತದಾರರು ಬಹಳ ಜನ ಇದ್ದಾರೆ. ಜೆಡಿಎಸ್ ಮೇಲೆ ತುಂಬಾ ಅಭಿಮಾನ ಇದೆ. ಜೆಡಿಎಸ್ ಕೊಟ್ಟಂತ ಕೊಡುಗೆ ಹಲವಾರು ಜನಸಾಮಾನ್ಯರಿಗೆ ಮುಟ್ಟಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ದೇವೇಗೌಡರಿಗೆ ಇನ್ನು ದೇವರು ಆಯುಸು, ಆರೋಗ್ಯ, ಒಂದು ಚೈತನ್ಯ ತುಂಬಲಿ. ಒಂದು ನಾಡಿಗೆ ಅವರು ಬಹಳ ಅವಶ್ಯಕತೆ ಆಗಿದೆ. ಆ ಮಹಾತ್ಮದ ವ್ಯಕ್ತಿ ಇನ್ನೂ ಬೇಕು. ಯಾಕಂದ್ರೆ ನಾವು ಹಿಂದೆ